ತೊಕ್ಕೊಟ್ಟು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಕೊರಗಜ್ಜನಿಗೆ ದೊಂದಿ ಬೆಳಕಿನ ಕೋಲ ಸೇವೆ ವಿಜೃಂಭಣೆಯಿಂದ ನಡೆದಿದೆ. ತುಳುನಾಡಿನ ಕಾರ್ಮಿಕ ದೈವ ಕೊರಗಜ್ಜನ ಈ ಸ್ಥಳ ಹಿಂದೂ ಮುಸ್ಲಿಂ ಕ್ರೈಸ್ತರ ಭಾವೈಕ್ಯತೆಗೆ ಸಾಕ್ಷಿಯಾಗಿದೆ. ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ವತಿಯಿಂದ ಕಳೆದ 11 ವರ್ಷಗಳಿಂದ ವರ್ಷಾವಧಿ ಕೋಲ ನಡೆಸುತ್ತಿದ್ದೇವೆ. ಕೊರಗಜ್ಜ ದೈವದ ದೊಂದಿ ಬೆಳಕಿನ ಕೋಲ ಸೇವೆ ವಿಶೇಷವಾಗಿದ್ದು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ. ಈಗಾಗಲೇ ಜಿಲ್ಲಾ ರಾಜ್ಯೋತ್ಸವ ಪುರಸ್ಕೃತ ಸಂಸ್ಥೆಯಾಗಿರುವ ಶಿವಾಜಿ ಫ್ರೆಂಡ್ಸ್ ಸುವರ್ಣ ಮಹೋತ್ಸವದತ್ತ ಹೆಜ್ಜೆ ಇಡುತ್ತಿದೆ ಎಂದು ಸಿರಿಲ್ ಡಿಸೋಜ ಹೇಳಿದ್ದಾರೆ. 1977ರಲ್ಲಿ ತೊಕ್ಕೊಟ್ಟು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ಎಂಬ ಸಂಸ್ಥೆಯು ಸ್ಥಾಪನೆಗೊಂಡು ತದನಂತರ ಸುಮಾರು 49 ವರ್ಷಗಳ ಸಾಮಾಜಿಕ, ಧಾರ್ಮಿಕ, ಕ್ರೀಡಾ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯ ಒಂದು ಸೇವೆಯನ್ನು ಈ ಸಮಾಜಕ್ಕೆ ನೀಡಿದ್ದು ಇದು ನಿಜವಾಗಿ ಶ್ಲಾಘನೀಯ. ಯಾಕೆಂತೇಳಿದರೆ ಈ ದಿನ ನಾವು ತುಂಬ ಸಂತೋಷದಲ್ಲಿದ್ದೇವೆ. ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ನ ಒಂದು ವಾರ್ಷಿಕ ದಿನ ಅಂತಲೇ ಹೇಳ್ಬೋದು. ಸ್ವಾಮಿ ಕೊರಗಜ್ಜ ಸೇವೆಯು ನಾವು ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಮಾಡಿಕೊಂಡು ಬಂದಿದ್ದೇವೆ. ಈ ವಾರ್ಷಿಕೋತ್ಸವಕ್ಕೆ ನಮ್ಮ ಭಕ್ತಾದಿಗಳು, ಪರಿಸರದ ಉಳ್ಳಾಲ, ತೊಕ್ಕೊಟ್ಟು ಪರಿಸರದ ಎಲ್ಲ ಭಕ್ತಾದಿಗಳು ಬಂದು ಕೊರಗಜ್ಜ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ತುಂಬ ಜನ ಇಲ್ಲಿ ತುಂಬ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡು ಅವರಿಗೆ ತುಂಬ ರೀತಿಯ ಒಂದು ಸಹಾಯ ಸಿಕ್ಕಿದೆ. ಮತ್ತು ಎಲ್ಲ ರೀತಿಯ ಅವರಿಗೆ ಆರೋಗ್ಯ ಭಾಗಿಯಾಗಲಿ, ಅವರು ನೆನೆಸಿದ ಕೆಲಸಗಳು ಈ ಸನ್ನಿಧಿಯಲ್ಲಿ ತುಂಬ ಸಾಕ್ಷಿಗಳು ಇವೆ. ಇದು ಒಂದು ನಿಜವಾಗಿ ಪುಣ್ಯಕ್ಷೇತ್ರದತ್ತ ಹೋಗ್ತಾ ಇದೆ. ನಾವು ವರ್ಷಂಪ್ರತಿ 11 ವರ್ಷಗಳಿಂದ ಈ ಕೋಲವನ್ನು ನಮ್ಮ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ ಸ್ವಾಮಿ ಕೊರಗಜ್ಜ ಸೇವಾ ಸಮಿತಿ ಎಂಬ ಒಂದು ನಾಮಕರಣದ ಅಡಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದಿದ್ದೇವೆ. ಎಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲು ನಮ್ಮ ಭಟ್ನಗರ, ತೊಕ್ಕೊಟ್ಟು ಪರಿಸರದ ಭಕ್ತಾದಿಗಳು ಬಂದು ಅನ್ನ ಸಂತರ್ಪಣೆಯನ್ನು ಪಡೆದು ಎಲ್ಲ ಒಂದು ಭಕ್ತಿಯಿಂದ ಈ ಪೂಜೆಯನ್ನು ಸಲ್ಲಿಸ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧಿ ಅಂತ ಕೋಲ ಅಂದರೆ ಅದು ದೊಂದಿ ಕೋಲ. ಕತ್ತಲಲ್ಲಿ ದೊಂದಿ ಬೆಳಕಿನೊಂದಿಗೆ ಈ ಕೋಲವು ನಡೆಯುವುದು ಒಂದು ವಿಶೇಷತೆ. ಇಲ್ಲಿ ಈ ಕೋಲವನ್ನು ನೋಡಲೇ ಸಾವಿರಾರು ಭಕ್ತಾದಿಗಳು ಇಲ್ಲಿ ಜಮಾಯಿಸ್ತಾರೆ. ಇದೊಂದು ತುಂಬ ಒಂದು ಭಕ್ತಿದಾಯಕವಾದ ಒಂದು ಕಾರ್ಯಕ್ರಮ ಅಂತ ಹೇಳೋಣ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತೊಕ್ಕೊಟ್ಟು ಭಟ್ನಗರ ಸುಮಾರು 49 ವರ್ಷಗಳಿಂದ ನಮ್ಮ ಈ ಸಂಸ್ಥೆಯು ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಉತ್ತಮ ಹೆಸರುವಾದ ಕಬಡ್ಡಿ ತಂಡ ಇದೆ. ಹಲವಾರು ಪ್ರಶಸ್ತಿಗಳ ಸರಮಾಲೆಯನ್ನೇ ಹೊಂದಿರ್ತದೆ. ಧಾರ್ಮಿಕ, ಸಾಮಾಜಿಕ, ಇನ್ನಿತರ ಅನೇಕ ಕೆಲಸಗಳಲ್ಲಿ ಭಾಗಿಯಾಗಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ಬಾರಿ ಪಡೆದಿರುತ್ತೇವೆ. ಅಲ್ಲದೆ ನಾವು ಶಿಬಿರವನ್ನು ಮಾಡಿ ಇಲ್ಲಿ ಕೊರೋನಾ ಟೈಮ್ನಲ್ಲಿ ಎಲ್ಲರಿಗೂ ಕಿಟ್ಗಳನ್ನು ಒದಗಿಸಿ ಸಮಯದಲ್ಲಿ ಎಲ್ಲರಿಗೂ ಆಶೀರ್ವಾದ ಮಾಡಿ ನಮ್ಮ ಶಿವಾಜಿ ಫ್ರೆಂಡ್ಸ್ ಮಹಾರಾಜರಿಂದ ಹಾಗೂ ಅಂಬಾಭವಾನಿ ಆಶೀರ್ವಾದದಿಂದ ಉತ್ತಮ ಬೆಳಗುತ್ತಾ ಬಂದಿರುವ ಏಕೈಕ ತಂಡ ಎಂದರೆ ಶಿವಾಜಿ ಫ್ರೆಂಡ್ಸ್ ಸರ್ಕಲ್. ಸರ್ವ ಧರ್ಮೀಯರು ನಮ್ಮ ಈ ಸಂಸ್ಥೆಯಲ್ಲಿದ್ದಾರೆ. ಹಿಂದೂ ಮುಸ್ಲಿಂ ಕ್ರೈಸ್ತರು ಇರುವಂಥ ತಂಡ, ಏಕೈಕ ತಂಡ ಎಂದರೆ ಉಳ್ಳಾಳ ಭಾಗದಲ್ಲಿ ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ತಂಡ. ಇದು ತುಂಬ ಹೆಸರುವಾಸದ ತಂಡ. ಸುವರ್ಣ ಮಹೋತ್ಸವಕ್ಕೆ ಕಾಲಿಡ್ತಾ ಇದ್ದೇವೆ. ತಮಗೆ ನೀವೆಲ್ಲರೂ ಆಶೀರ್ವಾದ ವಿನಂತಿ. ಇನ್ನು ಮುಂದಕ್ಕೂ ಉತ್ತಮ ರೀತಿಯಲ್ಲಿ ನಾವು ಸೇವೆಯನ್ನು ಮಾಡುತ್ತಾ ಸುಮಾರು 3,000 ಅಧಿಕ ಜನಕ್ಕೂ ಊಟದ ವ್ಯವಸ್ಥೆಯನ್ನು ಮಾಡಿ ಅನ್ನ ಸಂತರ್ಪಣೆ ಮಾಡಿ ತುಂಬ ಹೆಸರುವಾಸದ ಏಕೈಕ ತಂಡ ಎಂದರೆ ತೊಕ್ಕೊಟ್ಟು ಶಿವಾಜಿ ಫ್ರೆಂಡ್ಸ್ ಸರ್ಕಲ್ ನಾವು ಹೇಳಲು ಹೆಮ್ಮೆ ಪಡ್ತಾ ಇದ್ದೇವೆ. ಇನ್ನು ದೈವಿಕ ಕಾರ್ಯದಲ್ಲಿ ಭಕ್ತಾದಿಗಳು ಆಗಮಿಸಿ ಅನ್ನ ಸಂತರ್ಪಣೆ ಸ್ವೀಕರಿಸಿ ದೊಂದಿ ಬೆಳಕಿನ ಕೊರಗಜ್ಜನ ಕೋಲ ಸೇವೆಯನ್ನು ಕಣ್ತುಂಬಿಕೊಂಡಿದ್ದಾರೆ.